ದಿಲ್ಲಿ ಹೈಕಮಾಂಡ್ ನನ್ನ ಜೇಬಲ್ಲಿದೆ ಅನ್ನೋರಿಗೆ ಸ್ವತಃ ತಮ್ಮ ಸೀಟೇ ಎಲ್ಲಿದೆ ಅಂತ ಗೊತ್ತಿಲ್ಲ. ಎಲ್ಲ ಗೊತ್ತು ಅನ್ನೋ ಬಿಲ್ಡಪ್ ನಾಯಕರ ಬಾಯಲ್ಲಿ ಈಗ ಗೊತ್ತಿಲ್ಲ ಗೊತ್ತಿಲ್ಲ ಇದನ್ನ ಬಿಟ್ರೆ ಬೇರೆ ಏನೂ ಬರ್ತಿಲ್ಲ. ಅದ್ಯಾಕೆ ಹಂಗೆ ಅನ್ನೋದು ನಮಗಂತೂ ಗೊತ್ತಿಲ್ಲ. ಆದರೆ ನಮ್ಮ ಗೋವಿಂದಣ್ಣ ಇದಾರಲ್ಲ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲದ್ದು ಗೊತ್ತಿರುತ್ತಲ್ಲ. ಹಾಗಾದ್ರೆ ಗೊತ್ತಿಲ್ಲದ ಸ್ಟೋರಿ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ. ನೀವು ನೋಡಿದ ಮೇಲೆ ನಿಮ್ಮ ಬಾಯಲ್ಲಿ ಮಾತ್ರ ಒಂದು ಪದ ಬರಲ್ಲ. ಯಾವ ಪದ ಅದು? ಗೊತ್ತಿಲ್ಲ. ನೋಡ್ಕೊಂಬ. ಮೊದ್ಲೆಲ್ಲ ನಂಗೆ ಅವ್ರು ಗೊತ್ತು ಇವ್ರು ಗೊತ್ತು, ದಿಲ್ಲಿಲಿ ಒಂದು ಹುಲ್ಕಡ್ಡಿ ಅಲಗಿದ್ರು ನಂಗೆ ಗೊತ್ತಾಯ್ತದೆ. ಹೈಕಮಾಂಡ್ ಲೀಡರ್ಸ್ ಎಲ್ಲ ನನ್ನ ಜೋಬಲ್ ಅವರೇ ಗೊತ್ತಾ, ನಿಂಗೆ ಗೊತ್ತಿಲ್ಲ ಬಿಡು, ನಂಗೆ ಎಲ್ಲ ಗೊತ್ತು 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 ಅಂತಿದ್ದವರು ಈಗ ಗೊತ್ತಿಲ್ಲ 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 ಅಂತವ್ರೆ. ಬರೀ ಗೊತ್ತಿಲ್ಲ ಅಂತ ಹೇಳೋದು ಬಿಟ್ಟು ಬೇರೆ ಮಾತೇ ಗೊತ್ತಿಲ್ಲ ಅನ್ನೋಂಗೆ ಆಗಿದ್ದಾರೆ. ಮೋದಿ ಶಾ ಲೀಡರ್ಶಿಪ್ನಲ್ಲಿ ಮ್ಯಾಟ್ರು ಹೆಂಗಾಗಿದೆ ಅಂದರೆ, ಬೇರೆಯವರು ಯಾರು ಏನಾಗ್ತಾರೆ ಅನ್ನೋ ಗುಸುಗುಸುನ BJP ನಾಯಕರು ಹೇಳೋದು ಸೈಡಿಗಿರಲಿ, ಅವ್ರ ಪೊಸಿಷನ್ ಏನಾಗ್ಬೋದು ಅಂತ ಅವ್ರಿಗೆ ಗೊತ್ತಿಲ್ಲ. ಇನ್ನು ಬೇರೆಯವ್ರದ್ದೇನು ಗೊತ್ತಿರೋಕ್ಕೆ ಸಾಧ್ಯ ಹೇಳು? ಅದಕ್ಕೆ ಗೊತ್ತಿಲ್ಲ 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 ಅಂತಾರಷ್ಟೇ. ಇಂಥ ಗೊತ್ತಿಲ್ಲಗಳನ್ನು ಪುಂಖಾನುಪುಂಖವಾಗಿ ಪೋಣಿಸ್ತಾ ಎಂಟ್ರಿ ಕೊಟ್ಟರು ನಮ್ಮ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನಿದು ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದೀರಿ? ಏನು ಗೊತ್ತಿಲ್ಲ? ಯಾಕೆ ಗೊತ್ತಿಲ್ಲ? ಯಾರಿಗೆ ಗೊತ್ತಿಲ್ಲ? ಯಾರಿಗೆ ಗೊತ್ತಿಲ್ಲದಿದ್ರೇನು ನಿಮಗೆಲ್ಲ ಗೊತ್ತಿರುತ್ತಲ್ಲ. ಗೊತ್ತಿಲ್ಲ ಅನ್ನೋದು ಬಿಟ್ಟು ನಿಮಗೆ ಗೊತ್ತಿರೋದೇನು ಹೇಳಿ ಅಂತ ಕೇಳಿದಾಗ ಯಾವಾಗಲೂ ಯಾರಿಗೂ ಗೊತ್ತಿಲ್ಲದ ಸುದ್ದಿಯನ್ನು ತರ್ತಿದ್ದು ನಮ್ಮ ಗೋವಿಂದಣ್ಣನ ಮುಖದಲ್ಲೂ ಕುಣಿತಾ ಇದ್ದಿದ್ದು ಬರೀ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಏನಿದು ಗೊತ್ತಿಲ್ಲದೆ ಇರೋ ವಿಷಯ ಅಂದರೆ, ಸಿದ್ದರಾಮಯ್ಯ CM ಆಗಿದ್ದಾಗ ಕಾಂಗ್ರೆಸ್ ಸರ್ಕಾರದ ಸಚಿವರೊಬ್ಬರನ್ನ ಗೊತ್ತಿಲ್ಲ ಮಿನಿಸ್ಟರ್ ಅಂತ BJP ನಾಯಕರು ಟ್ರೋಲ್ ಮಾಡ್ತಿದ್ರು. ಈಗ BJP ನಾಯಕರೇ ಮಾತೆತ್ತಿದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತವ್ರೆ. ಅರೆ BJP ನಾಯಕರು ಯಾಕೆ ಹಿಂಗೆ ಗೊತ್ತಿಲ್ಲ ಅಂತಿದ್ದಾರೆ, ಅವ್ರು ಯಾಕೆ ಗೊತ್ತಿಲ್ಲ ನಾಯಕರಾದರು ಅಂತ ಕೇಳಿದ್ರೆ, ರಾಜಕೀಯದ ಎಲ್ಲ ಪಟ್ಟುಗಳು ಗೊತ್ತಿರುವ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಜೋಡಿ ತಮ್ಮದೇ ಪಕ್ಷದ ನಾಯಕರಿಗೂ ಗೊತ್ತಾಗದ ಹಾಗೆ ಸಂಪುಟ ಸರ್ಜರಿಗೆ ಕೈ ಹಾಕಿರೋದು ಗೊತ್ತಾಗಿದೆ. ಆದರೆ ಯಾರ್ಯಾರು ಮಿನಿಸ್ಟರ್ ಆಗ್ತಾರೆ, ಈಗಿರೋ ಮಿನಿಸ್ಟರ್ಗಳ ಪೈಕಿ ಯಾರ್ಯಾರು ಮನೆಗೆ ಹೋಗ್ತಾರೆ ಅಂತ ಯಾರಿಗೆ ಕೇಳಿದ್ರು ಒಂದೇ ಉತ್ತರ, ಗೊತ್ತಿಲ್ಲ ಗೊತ್ತಿಲ್ಲ. ಈ BJP ನಾಯಕರು ಪಕ್ಷ ಹಾಗೂ ಕೇಂದ್ರ ಸರ್ಕಾರದ ಸರ್ಜರಿಗಳ ವಿಷಯದಲ್ಲಿ ಗೊತ್ತಿಲ್ಲ ಅನ್ನೋ ನಾಯಕರಾಗಿದ್ದು ಇವತ್ತು ನಿನ್ನೆ ಅಲ್ಲ. ಅಮಿತ್ ಶಾ ಮೋದಿ ಜೋಡಿ ಬಂದಾಗಿಂದ BJPಯ ಉಳಿದ ನಾಯಕರು ಸದ್ಯ ಗೊತ್ತಿಲ್ಲದ ನಾಯಕರಾಗಿದ್ದಾರೆ. ಈಗ ಯಾಕೆ ಈ ಗೊತ್ತಿಲ್ಲ ವಿಷಯ ಅಂದರೆ, ದಿಲ್ಲಿಯ ನಂಬರ್ 7 LKM ಸೋರ್ಸ್ಗಳು ಹೇಳ್ತಿರೋದು ಏನಪ್ಪ ಅಂದರೆ, ಮೋದಿಯವರು 2029 ಎಲೆಕ್ಷನ್ ಗುರಿಯಾಗಿಟ್ಕೊಂಡು ಯಾರಿಗೂ ಗೊತ್ತಿಲ್ಲದ ಹಾಗೆ ಹೊಸ ಟೀಮನ್ನು ರೆಡಿ ಮಾಡ್ತಿದ್ದಾರೆ ಅನ್ನೋದು. ನಿನ್ನೆಯಷ್ಟೇ ರಾಷ್ಟ್ರೀಯ BJPಗೆ ಹೊಸ ಪದಾಧಿಕಾರಿಗಳ ನೇಮಕ ಆಗೈತೆ. BJP ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಬಂದ ಮೇಲೆ ತಮಗೆ ಬೇಕಾದ ಟೀಮನ್ನು ಇನ್ನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಈಗ ನಿತಿನ್ ನಬೀನ್ ಹೊಸ ಟೀಮ್ ಆಯಿತು. ಇನ್ನು ಮೋದಿಯವರ ಕ್ಯಾಬಿನೆಟ್ಗೆ ಹೊಸ ಟೀಮ್ ಬರುತ್ತೆ ಅಂತ ಹೇಳ್ತಿದ್ದಾರೆಯೇ ವಿನಃ ಹೊಸ ಟೀಮ್ನಲ್ಲಿ ಯಾರ್ಯಾರು ಇರ್ತಾರೆ ಅಂತ ಕೇಳಿದ್ರೆ ಗೊತ್ತಿಲ್ಲ 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 ಅಂತಿದ್ದಾರೆ. ಹೀಗಾಗಿ ಈ ಗೊತ್ತಿಲ್ಲ ನಾಯಕರು ಹೊಸ ಟೀಮನ್ನು ಗೊತ್ತಿಲ್ಲ ಟೀಮ್ ಅಂತಿದ್ದಾರಂತೆ. ಆ ಟೀಮ್ಗೆ ಯಾಕೆ ಗೊತ್ತಿಲ್ಲ? ಟೀಮ್ ಅನ್ನೋ ಹೆಸರು ಅಂದರೆ ಈಗ ಇರೋ ಟೀಮಿಂದ ಹೊರಗೆ ಹೋಗೋರು ಯಾರು ಅಂತ ಟೀಮಲ್ಲಿರೋರಿಗೆ ಗೊತ್ತಿಲ್ಲ. ಹೊಸದಾಗಿ ಟೀಮಿಗೆ ಸೇರೋರು ಯಾರು ಅನ್ನೋದು ಕೂಡ ಗೊತ್ತಿಲ್ಲ ಗೊತ್ತಿಲ್ಲ. ಅದಕ್ಕಿಂತ ಜೋಕು ಅಂದರೆ, ಮೋದಿ ಟೀಮಲ್ಲಿ ಸರ್ಪ್ರೈಸ್ ಆಗಿ ಯಾರ್ಯಾರು ಬರ್ಬೋದು ಅನ್ನೋದು ಮೋದಿ ಶಾ ಬಿಟ್ಟರೆ ನಿತಿನ್ ನಬೀನ್ಗೂ ಗೊತ್ತಿಲ್ವಂತೆ. ಆದರೆ ದಿಲ್ಲಿ ಮೂಲಗಳ ಬೆನ್ನಿಗೆ ಬಿದ್ದ ನಮ್ಮ ಗೋವಿಂದಣ್ಣಂಗೆ ಗೊತ್ತಾಗಿದ್ದೇನಪ್ಪ ಅಂದರೆ, ಸದ್ಯ ರಾಷ್ಟ್ರೀಯ BJP ಯುವ ಮೋರ್ಚಾ ಅಧ್ಯಕ್ಷರಾಗಿರೋ ತೇಜಸ್ವಿ ಸೂರ್ಯ ಈಗಾಗಲೇ ಆ ಸ್ಥಾನದಲ್ಲಿ 6 ವರ್ಷ ಪೂರೈಸಿರೋದ್ರಿಂದ ಅವರನ್ನು ಮತ್ತೆ ಮುಂದುವರಿಸಿಲ್ಲ. ಆ ಸ್ಥಾನಕ್ಕೆ ಹೊಸರೊಬ್ಬರು ಬರ್ಬೋದು ಅನ್ನೋ ಗುಸುಗುಸು ಇದೆ. ಹೀಗಾಗಿ ತೇಜಸ್ವಿ ಸೂರ್ಯ ಕೇಂದ್ರದ ಮೋದಿ ಕ್ಯಾಬಿನೆಟ್ನಲ್ಲಿ ರಾಜ್ಯ ಸಚಿವರಾದರೂ ಆಗಬಹುದು ಅಂತ ಯಾರಿಗೂ ಗೊತ್ತಿಲ್ಲದ ಮಾಹಿತಿಯನ್ನು ನಮ್ಮ ಗೋವಿಂದಣ್ಣ ಮಾತ್ರ ಗೊತ್ತು ಮಾಡ್ಕೊಂಡಿದ್ದು ಹೆಂಗೆ ಅಂತ ನಮಗಂತೂ ಗೊತ್ತಿಲ್ಲ ಕಣ್ ಹೇಳಿ ಅಂತ ರಾಷ್ಟ್ರೀಯ BJP ನಾಯಕರೇ ಮಾತಾಡ್ಕೊಂಡಿದ್ದು ದಿಲ್ಲಿ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡೈತೆ. ಬರ್ರಪ್ಪ ನೋಡುವ.